ಲೈಬೀರಿಯಾದ ಮಾಜಿ ಸಂಸತ್ತಿನ ಸ್ಪೀಕರ್ ವಿರುದ್ಧ ದೇಶದ ಪ್ರತಿನಿಧಿಗಳ ಸಭೆಯನ್ನು ನಾಶಪಡಿಸಿದ ಹಾಗೂ ಬೆಂಕಿ ಹಚ್ಚಿದ ಆರೋಪ ಹೊರಿಸಲಾಗಿದೆ ಎಂದು ಸ್ಥಳೀಯ ಪೊಲೀಸರು ತಿಳಿಸಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಜೋನಾಥನ್ ಫೊನಾಟಿ ಕೋಫಾ ಅವರನ್ನು ಸ್ಪೀಕರ್ ಸ್ಥಾನದಿಂದ ತೆಗೆದುಹಾಕುವ ಯೋಜನೆಗಳು ರಾಜಧಾನಿ ಮೊನ್ರೋವಿಯಾದಲ್ಲಿ ಪ್ರತಿಭಟನೆಗಳಿಗೆ ಕಾರಣವಾದ ಒಂದು ದಿನದ ನಂತರ ಭಾರೀ ಬೆಂಕಿ ಅವಘಡ ಸಂಭವಿಸಿತ್ತು. ಅಕ್ಟೋಬರ್ನಲ್ಲಿ ಕಳಪೆ ಆಡಳಿತ, ಭ್ರಷ್ಟಾಚಾರ ಮತ್ತು ಹಿತಾಸಕ್ತಿ ಸಂಘರ್ಷದ ಆರೋಪಗಳ ಮೇಲೆ ಡಜನ್ಗಟ್ಟಲೆ ಶಾಸಕರು ಅವರ ದೋಷಾರೋಪಣೆಗೆ ಮತ ಚಲಾಯಿಸುವುದರೊಂದಿಗೆ ಕೋಫಾ ಅವರ ರಾಜಕೀಯ ವಿರೋಧಿಗಳೊಂದಿಗೆ ಘರ್ಷಣೆಯಲ್ಲಿ ಸಿಲುಕಿದ್ದರು. ಬೆಂಕಿ ಅವಘಡಕ್ಕೂ ತಮಗೂ ಯಾವುದೇ ಸಂಬಂಧವಿಲ್ಲವೆಂದು ಅವರು ಈ ಹಿಂದೆ ನಿರಾಕರಿಸಿದ್ದರು. ಈ ಘಟನೆಯಲ್ಲಿ ಕೋಫಾ ಕಾರ್ಯತಂತ್ರದಲ್ಲಿ ಭಾಗಿಯಾಗಿದ್ದಾರೆಂದು ಸೂಚಿಸಲು ವಿಶ್ವಾಸಾರ್ಹ ಸಂಪರ್ಕಗಳು ಇವೆಯೆಂದು ಪೊಲೀಸರು ಶುಕ್ರವಾರ ತಿಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತರ 5 ಶಾಸಕರನ್ನು ಸಹ ಬಂಧಿಸಲಾಗಿದೆ. ಪೊಲೀಸ್ ಮುಖ್ಯಸ್ಥ ಗ್ರೆಗೋರಿ ಕೋಲ್ಮನ್ ಮಾತನಾಡಿ, ಕೋಫಾ ವಿರುದ್ಧ ಬೆಂಕಿ ಹಚ್ಚುವುದು ಕ್ರಿಮಿನಲ್ ದುಷ್ಕೃತ್ಯ, ಇತರ ಜನರಿಗೆ ಅಪಾಯವನ್ನುಂಟು ಮಾಡುವುದು ಮತ್ತು ಕೊಲೆಯತ್ನ ಸೇರಿದಂತೆ ಹಲವಾರು ಅಪರಾಧಗಳ ಆರೋಪ ಹೊರಿಸಲಾಗಿದೆ. ನವೆಂಬರ್ 2023ರ ಆರಂಭದಿಂದಲೂ ವಿಧ್ವಂಸಕ ಪ್ರಯತ್ನಗಳನ್ನು ಸಂಘಟಿಸಲು ಕೋಫಾ ತಮ್ಮ ಕಚೇರಿ ಮತ್ತು ಸಿಬ್ಬಂದಿಯನ್ನು ಬಳಸಿಕೊಂಡಿದ್ದಾರೆಂದು ಕೋಲ್ಮನ್ ತಿಳಿಸಿದ್ದಾರೆ. ಪ್ರಕರಣದಲ್ಲಿ ಆಸಕ್ತಿ ಹೊಂದಿರುವ ವ್ಯಕ್ತಿಗಳು ಎಂದು ಗುರುತಿಸಿ ಕೋಫಾ ಮತ್ತು ಇತರ ಹಲವಾರು ಶಾಸಕರನ್ನು ಶುಕ್ರವಾರ ಲೈಬೀರಿಯನ್ ರಾಷ್ಟ್ರೀಯ ಪೊಲೀಸ್ ಪ್ರಧಾನ ಕಚೇರಿಗೆ ಕರೆಸಲಾಯಿತೆಂದು ಸ್ಥಳೀಯ ಮಾಧ್ಯಮ ವರದಿ ಮಾಡಿದೆ.